ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡುವುದರ ಮೂಲಕ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಂಡಿರುವ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ನಗರೇನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಪಂಚಪೀಠ ಚಕ್ರಚೌಡೇಶ್ವರಿ ಮತ್ತು ಮಹಾಕಾಳಿ ದೇವಾಲಯದ ಜಾತ್ರಾ ಮಹೋತ್ಸವ ಇದೇ ಏಪ್ರಿಲ್ 14 ಮತ್ತು 15 ಎರಡು ದಿನಗಳ ಕಾಲ ನಡೆಯಲಿದೆ ಎಂದು ದೇವಿಯ ಆರಾಧಕರಾದಂತಹ ಎಂ ವಿಜಯ್ ಕುಮಾರ್ ಅವರು ಮನವಿ ಮಾಡಿದರು. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ನಗರೇನಹಳ್ಳಿ ಗ್ರಾಮದಲ್ಲಿರುವಂತಹ ದೇವಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 21ನೇ ವರ್ಷದ ಜಾತ್ರಾ ಮಹೋತ್ಸವ ಇದಾಗಿದ್ದು ಏಪ್ರಿಲ್ 14ರ ಮಂಗಳವಾರ ಹಾಗೂ ಏಪ್ರಿಲ್ 15ರ ಬುಧವಾರ ಎರಡು ದಿನಗಳ ಕಾಲ ನಡೆಯಲಿದೆ. ಪ್ರಮುಖವಾಗಿ ದೇವಾಲಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಹೊತ್ತು ಬರುವ ಭಕ್ತರು ಹೆಚ್ಚಾಗಿದ್ದು, ಪ್ರಮುಖವಾಗಿ ದೃಷ್ಟಿದೋಷ ಇರ್ಬೋದು, ವಾಮಾಚಾರ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಸಂತಾನ ಭಾಗ್ಯದ ಸಮಸ್ಯೆ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಈ ಒಂದು ದೇವಾಲಯ ಸಾಕಷ್ಟು ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅದರಂತೆ 21ನೇ ವರ್ಷದ ಜಾತ್ರಾ ಮಹೋತ್ಸವವನ್ನ ಈ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿದ್ದು, ವಿಶೇಷವಾಗಿ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ಜೊತೆಗೆ ದೀಪಾರತಿ, ದೀಪದ ಆರಾಧನೆ, ತಂಬಿಟ್ಟಿನ ಹಾರತಿ ಸೇರಿದಂತೆ ಪಲ್ಲಕ್ಕಿ ಉತ್ಸವ ಸಹ ನಡೆಯಲಿದೆ. ಅಗ್ನಿಕೊಂಡ ಪ್ರವೇಶ ಸಹ ಇರಲಿದೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಒಂದು ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದ್ರು. ಸುಮಾರು 10,000 ಜನಕ್ಕೆ ಭೋಜನದ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ ಅಂತ ಸ್ವಾಮೀಜಿಗಳಾದಂತಹ ವಿಜಯ್ ಕುಮಾರ್ ಅವರು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿ ಪ್ರತಿ ವರ್ಷದಂತೆ ಏಪ್ರಿಲ್ 14-15 ಮಂಗಳವಾರ ಬುಧವಾರ ವಿಶೇಷವಾಗಿ ಜಾತ್ರೆ ಚಕ್ರಚೌಡೇಶ್ವರಿ ಮತ್ತು ಮಹಾಕಾಳಿ ಜಾತ್ರಾ ಮಹೋತ್ಸವ ಇಟ್ಟುಕೊಂಡಿದ್ದು, ನಾನಾ ಭಾಗಗಳಿಂದ ಬೇರೆ ಜಿಲ್ಲೆಗಳಿಂದ ಬರುವಂಥ ಭಕ್ತಾದಿಗಳು ಮತ್ತು ಬೇರೆ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು ಇವತ್ತು ಇಲ್ಲಿ ದೀಪಾರಾಧನೆ, ಪಲ್ಲಕ್ಕಿ ಮೆರವಣಿಗೆಗಳು ಮತ್ತು ಅಗ್ನಿಕೊಂಡ ಪ್ರವೇಶವಿರ್ತದೆ, ದೇವಿಯ ದರ್ಶನ ಇರ್ತದೆ. ತದಾದ ನಂತರ ಅನ್ನಸಂತರ್ಪಣೆ ಮತ್ತು ಭೋಜನದ ವ್ಯವಸ್ಥೆ ಮಾಡಿಸಿರ್ತೀವಿ ಬುಧವಾರ ದಿನ. ಇವತ್ತು ಸರಿಸುಮಾರು ಏನಿಲ್ಲ ಅಂದ್ರೂ 10,000 ಭಕ್ತಾದಿಗಳಿಗೆ ಈ ತಾಯಿ ಕ್ಷೇತ್ರದಲ್ಲಿ ಈ ಒಂದು ವ್ಯವಸ್ಥೆ ಕುರಿ ಕೋಳಿ ಕೊಡ್ಬೋದು. 10,000 ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಇದು ಮಂಗಳವಾರ ಬುಧವಾರ ಎರಡು ದಿನಗಳ ಕಾರ್ಯಕ್ರಮ. 14 ಮತ್ತು 15 ಎರಡು ದಿನಗಳ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಎಷ್ಟು ಭಕ್ತಾದಿಗಳು ಬಂದ್ರೂ, ಆಮೇಲೆ ಇಲ್ಲಿ ಏನು ಸಮಸ್ಯೆಗಳಿದ್ರೂ, ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ, ಮಾಟ ಮಂತ್ರ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ಏನೇ ಒಂದು ಸಮಸ್ಯೆಗಳು ಹೊತ್ಕೊಂಡು ಬಂದ್ರೂ ಈ ತಾಯಿ ಕ್ಷೇತ್ರದಲ್ಲಿ 1 ಬಾರಿ 2 ಬಾರಿ ಅವರು ಬಂದು ಹೋದರೆ ಸಾಕು, ಎಲ್ಲ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿತದೆ. ಇಲ್ಲಿ ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ರಾಜ್ಯಗಳಿಂದ ಈ ತಾಯಿ ಕ್ಷೇತ್ರದಲ್ಲಿ ಬರ್ತಾರೆ. ಇಲ್ಲಿ ಗುರುವಾರ, ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ, ಅಮಾವಾಸ್ಯೆ ದಿನ ವಿಶೇಷವಾಗಿ ಇರ್ತದೆ ಇಲ್ಲಿ ಪ್ರತ್ಯಂಗಿರ ಹೋಮ. ಸುಮಾರು 2,000 ಭಕ್ತಾದಿಗಳು ಇಲ್ಲಿ ಪ್ರತ್ಯಂಗಿರ ಹೋಮದಲ್ಲಿ ಭಾಗಿಯಾಗ್ತಾರೆ. ಇದು ಜಾತ್ರೆ 21ನೇ ವರ್ಷ ಜಾತ್ರೆ. ಇದು 10,000 ಜನ ಭಕ್ತಾದಿಗಳು ಈ ಸ್ಥಾನದಲ್ಲಿ, ಈ ಕ್ಷೇತ್ರದಲ್ಲಿ ಬರ್ತಾರೆ. ಬರುವಂಥ ಭಕ್ತಾದಿಗಳು ಅವರು ಏನು ಒಂದು ಕೋರಿಕೆ ಇಟ್ಕೊಂಡಿರ್ತಾರೋ ಆ ಕೋರಿಕೆ ಅವ್ರದ್ದು ಏನು ಅವ್ರದ್ದು ಏನು ಕಷ್ಟ ಕಾರ್ಪಣ್ಯ ನಿವಾರಣೆ ಆಗಿರ್ತದೋ ಅವ್ರು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಆ ಸಂಕಲ್ಪ ಈಡೇರ್ಸಕ್ಕಾಗಿ ಅವ್ರ ಭಕ್ತಾದಿಗಳು ಈ ಸ್ಥಾನದಲ್ಲಿ ಬರ್ತವೆ. ಇಲ್ಲಿ ಅಂಜನಾ ಶಾಸ್ತ್ರ ನೋಡೋದು, ಅಂಜನಾದಲ್ಲಿ ತಾಯಿ ಕರೆಕ್ಟಾಗಿ ಆ ಯಮನ ಶಕ್ತಿನಿಂದ ಇದು ಈ ಥರ ಹಿಂಗೆ ಆಗೈತೆ, ಇದೇ ಸಮಸ್ಯೆ ಇದೆ ಅಂತ ತಾಯಿ ಕರೆಕ್ಟಾಗಿ ಉತ್ತರ ಕೊಡ್ತದೆ. ಉತ್ತರ ಕೊಟ್ಟು ಅಮ್ಮ ತಾಯಿನೇ ಏನು ಸಮಸ್ಯೆ ಇದ್ರೂ ಅದು 1 ವಾರದಲ್ಲಿ ಆಗಿರ್ಬೋದು, 2 ವಾರದಲ್ಲಿ ಆಗಿರ್ಬೋದು, 1 ದಿನದೊಳಗಡೆ ಆಗಿರ್ಬೋದು, ಆ ಸಮಸ್ಯೆ ಬಗೆಹರಿಸ್ತದೆ. ಇಲ್ಲಿ ಚೌಡಿ ಕಟ್ಟು ಹೊಡಿತೀವಿ, ಮತ್ತು ಶಕ್ತಿ ಕಟ್ಟು, ಕೋಳಿ ಕಟ್ಟು, ಮತ್ತು ಗೊಂಬೆ ಕಟ್ಟು. ಇಲ್ಲಿ ಮನೆ ಹತ್ರ ಯಾರು ಅವರು ವಾಮಾಚಾರ ಮಾಡಿದ್ರು, ಮಾಟ ಮಂತ್ರ ಮಾಡಿದ್ರು ನಾವು ಕರೆಕ್ಟಾಗಿ ಅದು ಪರ್ಫೆಕ್ಟಾಗಿ ಅಂಜನದಲ್ಲಿ ನಾವು ನೋಡ್ತೀವಿ. ಅದನ್ನು ನೋಡಿ ಕರೆಕ್ಟಾಗಿ ಯಾರು ಏನು ಮಾಡಿದ್ರು ಕರೆಕ್ಟಾಗಿ ಕಿಡಿಕೆತ್ತಿಬಿಟ್ಟು ಸುಟ್ಟ ಹಾಕಿ ಮತ್ತೆ ಯಾರು ಮತ್ತೆ ಪುನಃ ಅವ್ರಿಗೆ ಮಾಡ್ದಿರ ಅದನ್ನು ರಿಪೀಟ್ ಮಾಡಿದ್ರೆ ಪುನಃ ರಿವರ್ಸ್ ಮಾಡಿ ಇಡ್ತೀವಿ. ಅವ್ರಿಗೆ ಯಾವುದೇ ರೀತಿಯ ವಾಮಾಚಾರ ಮತ್ತು ಏನು ಸಮಸ್ಯೆ ಬಗೆ ಆಗಲ್ಲ. ಅದು ಕಂಪ್ಲೀಟಾಗಿ ಗುಣಮುಖ ಆಗ್ತದೆ. ಎಲ್ಲ ಬರುವಂಥ ಭಕ್ತಾದಿಗಳು
ಭೂಮಿ ವ್ಯವಹಾರ ಇರ್ಬೋದು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ವ್ಯವಹಾರಗಳಿರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಎಲ್ಲ ಏನೋ ಒಂದು ಸಮಸ್ಯೆ ಇದ್ರೂ ಇಲ್ಲಿ ತಾಯಿ ಕ್ಷೇತ್ರದಲ್ಲಿ ಬಗೆಹರಿತದೆ.